ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತ ಪರಮಾತ್ಮನನ್ನು ಬಸವಾದಿ ಶಿವಶರಣರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ ಶ್ರೀ ಗುರು ಬಸವ ಮಹಾಮನೆಯ ಪೂಜ್ಯರ ಪಾದಗಳಲ್ಲಿ ಭಕ್ತಿಯ ಶರಣಗಳನ್ನು ಸಲ್ಲಿಸುತ್ತಾ ಈ ಬೆಳಗಿನ ಶುಭ ಸತ್ಸಂಗದಲ್ಲಿ ಭಾಗಿಯಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ. ಆನೆ ಕುದುರೆ ಬಂಡಿ ಬಂಡಾರ ವಿರ್ಧಡೇನು, ತಾನುಂಬುದು ಪಡಿಯಕ್ಕಿ ಒಂದಾವಿನ ಹಾಲು, ಮಲಗುವುದು ಅರ್ಧ ಮಂಚ. ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ, ಕೈ ಹಿಡಿದ ಪತಿ ಪರರ ಸಂಗ, ಒಡವೆ ತಾನೇನಪ್ಪುದು ಸಾವಿಂಗೆ ಸಂಗಡವಾರು ಇಲ್ಲ ಕಾಣ ನಿಕ್ಕಳಂಕ ಮಲ್ಲಿಕಾರ್ಜುನ. ನೋಡ್ರಿ, ಇವತ್ತು ನಾವೆಲ್ಲ ಯಾವುದೋ ಒಂದು ಸಿರಿ ಇರಬಹುದು, ಅಥವಾ ಅಜ್ಞಾನ ಇರಬಹುದು, ಅಂಧಕಾರ ಇರಬಹುದು, ಯಾವುದೋ ಒಂದು ವಸ್ತುವಿನ ಹಿಂದೆ, ಒಂದು ವಿಷಯದ ಹಿಂದೆ ಓಡ್ತಾ ಇರ್ತೀವಿ. ಆದ್ರೆ ಅದರಲ್ಲಿ ಏನೂ ಹುರುಳಿರೋದಿಲ್ಲ, ಏನೂ ಅರ್ಥನೇ ಇರೋದಿಲ್ಲ. ಅದರಿಂದ ಓಡಿ 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 ನಮ್ಮ ಜೀವನವನ್ನ ಸವಿಸ್ತಾ ಇರ್ತೀವಿ ಅಲ್ವಾ. ಸೃಷ್ಟಿಕರ್ತ ಅನ್ನೋನು, ಆ ಭಗವಂತ ಅನ್ನೋನು ಯಾರಿಗೆ ಏನ್ ಕೊಡ್ಬೇಕು, ಯಾವ ಸಮಯದಲ್ಲಿ ಏನ್ ಕೊಡ್ಬೇಕು, ಏನ್ ಕೊಡಬಾರ್ದು ಅನ್ನೋದನ್ನ ನಿರ್ಧಾರ ಮಾಡ್ಬಿಟ್ಟಿರ್ತಾನೆ. ಜೀವನದ ಪರಮ ಸತ್ಯವನ್ನ ಅರ್ಥ ಮಾಡ್ಕೊಳ್ದಿರ ನಾವು ಯಾವುದ್ರಿಂದ ಓಡಿ ಓಡಿ ನಮ್ಮ ಆಯುಷ್ಯವನ್ನ ಸುಮ್ಮನೆ ವ್ಯರ್ಥ ಮಾಡ್ತಾ ಇದ್ದೀವಿ. ಹಿಂದಿನ ಕಾಲದಲ್ಲಿ 12ನೇ ಶತಮಾನದಲ್ಲಿ ರಾಜರಾಗಿರ್ತಕ್ಕಂಥವ್ರು, ಮಂತ್ರಿಗಳಾಗಿರ್ತಕ್ಕಂಥವರು, ತುಂಬಾ ಶ್ರೀಮಂತರಾಗಿರ್ತಕ್ಕಂಥವ್ರು ಜೀವನದ ಪರಮ ಸತ್ಯವನ್ನ ಅರ್ಥ ಮಾಡ್ಕೊಂಡು ಅಪ್ಪ ಗುರು ಬಸವಣ್ಣನವರ ಸಮಾಜ ಸುಧಾರಕ ಕಾರ್ಯಗಳಲ್ಲಿ, ಆ ಭಗವಂತನ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡು ತುಂಬಾ ಸರಳವಾದ ಕಾಯಕವನ್ನ ಹಮ್ಮಿಕೊಂಡು ತಮ್ಮ ಜೀವನವನ್ನ ನಡೆಸ್ತಾ ಇವತ್ತು ನಮಗೆಲ್ಲರಿಗೂ ಒಂದು ಆಶಾದೀಪಗಳಾಗಿದ್ದಾರೆ, ಮಾರ್ಗದರ್ಶಕರಾಗಿದ್ದಾರೆ. ಎಲ್ಲರೂ ಕೂಡ ಒಂದು ಮಾದರಿಯಾಗಿದ್ದಾರೆ ನಮ್ಮೆಲ್ಲರಿಗೂ. ತಮ್ಮದೇ ಆದ ಅಮೂಲ್ಯವಾದ ವಚನ ಸಾಹಿತ್ಯವನ್ನ ನಮ್ಮೆಲ್ಲರಿಗೂ ಬಿಟ್ಟು ಹೋಗಿದ್ದಾರೆ. ಸೊ ಆದ್ರಿಂದ ನಾವೆಲ್ಲರೂ ಇವತ್ತು ಚೆನ್ನಾಗಿ ಇಷ್ಟು ಸಂತೋಷವಾಗಿ ಬದುಕಲಿಕ್ಕೆ ಸಾಧ್ಯ ಆಗಿದೆ. ಈ ಸಂತೋಷದ ನಡುವೆನೂ ಕೂಡ ಮತ್ತು ನಾವು ಹಿಂದೆ ಹೋಗ್ತಾ ಇದ್ದೀವಿ, ಆಮಿಷಗಳ ಹಿಂದೆ ಅಲ್ವಾ. ಸೊ ಅದರ ಹಿಂದೆ ಹೋಗ್ದಿರ ಇಲ್ಲಿ ಮೂಳಿಗೆ ಮಾರೆಯನವರು ಕಾಶ್ಮೀರದಲ್ಲಿ ಮಹಾದೇವ ಭೂಪಾಲ ಅಂತ ಅವ್ರ ಹೆಸರು, ಮೊದಲಿನ ಹೆಸರು. ಕಾಶ್ಮೀರದಲ್ಲಿ ರಾಜರಾಗಿರ್ತಾರೆ. ಹೀಗೆ ಅವರು ಅಪ್ಪ ಬಸವಣ್ಣನವರ ಒಂದು ತತ್ವಕ್ಕೆ ಮಾರು ಹೋಗಿ, ಅವರ ಸಂದೇಶಗಳಿಗೆ ಮಾರು ಹೋಗಿ, ತಾವು ಕೂಡ ಒಂದು ರಾಜ್ಯದ ಪದವಿಯನ್ನ ಬಿಟ್ಟು, ರಾಜ್ಯದ ರಾಜ ಪದವಿಯನ್ನ ಬಿಟ್ಟು ನೋಡ್ರಿ ಎಲ್ಲವನ್ನು ತ್ಯಜಿಸಿ ಕಲ್ಯಾಣಕ್ಕೆ ಬಂದು ನೆಲೆ ನಿಲ್ತಾರೆ. ಒಂದು ಕಟ್ಟಿಗೆಯ ಮಾರುವ ಕಾಯಕವನ್ನ ಕೈಗೊಂಡು, ಅವಾಗ ಅವ್ರಿಗೆ ಮೂಳಿಗೆಯ ಮಾರೆಯ ಅಂತ ಅವ್ರ ಹೆಸರು ಬದಲಾವಣೆ ಆಗುತ್ತೆ. ಸೊ ಅವರು ರಚನೆ ಮಾಡಿರ್ತಕ್ಕಂಥ ಈ ಒಂದು ಅದ್ಭುತವಾದ ವಚನ ತುಂಬಾ ನಿಮ್ಮೆಲ್ಲರಿಗೂ ಒಂದು ಸಂದೇಶವನ್ನ ಕೊಡುವಂತಹ ವಚನ. ನೋಡ್ರಿ, ಹೇಳ್ತಾರ ಅವರು, ಆನೆ ಕುದುರೆ ಬಂಡಿ ಬಂಡಾರ ವಿರ್ಧಡೇನು. ಈ ವಚನ ಮುಖ್ಯವಾಗಿ ಮನುಷ್ಯನ ಅಹಂಕಾರ ಮತ್ತು ಲೌಕಿಕ ಸುಖ ಸಂಪತ್ತು ಇದು ಯಾವುದು ಶಾಶ್ವತ ಅಲ್ಲ, ಇದೆಲ್ಲ ನಶ್ವರ ಅನ್ನೋ ಒಂದು ಸಂದೇಶವನ್ನ ಈ ವಚನ ನಮಗೆ ತಿಳಿಯಪಡಿಸುತ್ತೆ. ನಮ್ಮ ಹತ್ರ ಆನೆ ಇದೆ, ಸಿರಿ ಇದೆ, ಸಂಪತ್ತಿದೆ, ದೊಡ್ಡ ದೊಡ್ಡ ಬಂಗ್ಲೆ ಇದೆ ಅಲ್ವಾ, ಎಲ್ಲವೂ ಕೂಡ ಇದೆ. ಇದೆಲ್ಲವೂ ಶಾಶ್ವತನಾ ಅಲ್ವಾ? ನಾವು ಈ ಪ್ರಪಂಚಕ್ಕೆ ಬಂದ ಮೇಲೆ ಇದನ್ನೆಲ್ಲನೂ ನಾವು ತಗೊಂಡು ಹೋಗ್ತೀವಾ? ಇಲ್ಲ, ಖಂಡಿತ ಇಲ್ಲ. ನಾವು ಬಂದಿದ್ದು ಬರಿಗೈಲೆ, ಹೋಗೋದು ಬರಿಗೈಲೆ. ಬಂದು ಮತ್ತು ಹೋಗುವ ನಡುವೆ ನಾವು ಈ ಸಮಾಜಕ್ಕೆ ಏನ್ ಕೊಟ್ವಿ, ಈ ಸಮಾಜದಲ್ಲಿ ನಾವು ಹೇಗೆ ಬದುಕಿದ್ವಿ,
ಒಬ್ರಿಗೆ ಒಳ್ಳೇದನ್ನ ಮಾಡಿದ್ವಾ, ಅಥವಾ ನನ್ನ ಆರೋಗ್ಯವನ್ನ ನಾನು ಸರಿಯಾಗಿ ನೋಡ್ಕೊಂಡ್ನಾ, ಚೆನ್ನಾಗಿ ಬದುಕಿದ್ನಾ, ಸಂತೋಷವಾಗಿ ಬದುಕಿದ್ನಾ, ಆನಂದದಿಂದ ಬದುಕಿದ್ನಾ, ಇತರರಿಗೂ ಕೂಡ ನಾನು ಸಂತೋಷ ಆನಂದವನ್ನ ಒಳ್ಳೇದನ್ನ ಹಂಚಿದ್ನಾ ಅಂತ ನಾವು ಚಿಂತನೆ ಮಾಡಿದಾಗ ಇಲ್ಲ ರೀ, ಇಲ್ಲ, ಏನು ಮಾಡ್ಲಿಲ್ಲ ನಾವು. ಯಾಕಂದ್ರೆ ಹೋಗೋ ಸಮಯದಲ್ಲಿ ಪಶ್ಚಾತ್ತಾಪ ಪಡಬಾರ್ದು. ನಾವೆಲ್ಲ ಹಾಗೆ ಮಾಡ್ತಾ ಇದ್ದೇವೆ. ನಾವು ಏನ್ ಮಾಡ್ತೀವಿ, ಮೈಯಲ್ಲಿ ಶಕ್ತಿ ಇದ್ದಾಗ, ಮೈಯಲ್ಲಿ ಶಕ್ತಿ ಇದ್ದಾಗ, ಗಟ್ಟಿ ಇದ್ದಾಗ, ನನ್ನ ಹತ್ರ ಹಣ ಸಂಪತ್ತು ಎಲ್ಲ ಇದ್ದಾಗ ನಾವು ಮೆರೆದು ಬಿಡ್ತೀವಿ. ಅಂದ್ರೆ ಅದನ್ನ ಒಳ್ಳೆಯ ಕಾರ್ಯಗಳಿಗೆ ಸದ್ಬಳಕೆ ಮಾಡೋಂಗಿಲ್ಲ, ಇನ್ನೊಬ್ಬರಿಗೆ ಒಳ್ಳೆಯದನ್ನ ಬಯಸೋದಿಲ್ಲ. ಬರೀ ಸ್ವಾರ್ಥ ಸ್ವಾರ್ಥ ಸ್ವಾರ್ಥ, ಬರೀ ನಮ್ಮದೇ ಒಂದು ಪ್ರಪಂಚವನ್ನ ಕಟ್ಕೊಂಡು ಅದರಲ್ಲೇ ಮುಳುಗ್ಬಿಡ್ತೀವಿ. ಒಂದು ಉದಾಹರಣೆ ತೆಗೆದುಕೊಂಡ್ರೆ, ಒಬ್ಬ ಶ್ರೀಮಂತ ಇರ್ತಾನೆ, ತುಂಬಾ ಸಮಾಜಮುಖಿ ಕೆಲಸನ ಮಾಡ್ತಿರ್ತಾನೆ. ಆದ್ರೆ ಯಾವುದಕ್ಕೆ, ನಾನು ಮಾಡಿದೆ ಅಂತ ತೋರ್ಸ್ಕೊಳ್ಳಕ್ಕೆ. ಅಂದ್ರೆ ಅವನು ಯಾವಾಗ್ಲೂ ಅವರು ಮಾಡಿದಂತಹ ಕೆಲಸ ಕಾರ್ಯಗಳನ್ನ ಇನ್ನೊಬ್ರು ಗುರುತಿಸ್ಬೇಕು. ಗುರುತಿಸಿದ್ರೆ ಮಾತ್ರ ಸಂತೋಷ. ಮನುಷ್ಯನ ಮನಸ್ಥಿತಿ ಇವತ್ತು ಹಂಗೆ ಇದೆ. ಯಾಕಂದ್ರೆ ಇವತ್ತು ನಾವು ಯಾವುದೋ ದೇವಸ್ಥಾನಕ್ಕೆ ಹೋಗ್ತೀವಿ, ಪುಣ್ಯ ಕ್ಷೇತ್ರಗಳಿಗೆ ಹೋಗ್ತೀವಿ, ಸುಮ್ಮನೆ ಹೋಗಿರೋದಿಲ್ರಿ. ನಾವು ನಮ್ಮ ನೆರೆ ಹೊರೆಯವ್ರನ್ನೆಲ್ಲ ಕರ್ಕೊಂಡು ಹೋಗಿರ್ತೀವಿ. ಯಾಕೆ? ನಾವು ಅಲ್ಲೇನೋ ಒಂದು ಹರಕೆ ಹೊತ್ಕೊಂಡಿರ್ತೀವಿ, ದೇವಸ್ಥಾನಕ್ಕೆ ಏನೋ ಒಂದು ಕೊಡುಗೆ ಕೊಡಿಸ್ತೀವಿ, ಏನೋ ದಾಸೋಹ ದೊಡ್ಡ ದಾಸೋಹ ಮಾಡ್ತೀವಿ. ಅಂದ್ರೆ ನಮ್ಮ ಮನಸ್ಸಲ್ಲಿ ಒಂದು ಚೂರೇ ಚೂರು ನಾನಿವತ್ತು ಮಾಡ್ತಾ ಇದ್ದೀನಿ, ನಾನ್ ಮಾಡಿದೆ ಇವತ್ತು, ನಾನು ಈ ಒಂದು ದೇವಸ್ಥಾನಕ್ಕೆ, ಇಂತಹ ಒಂದು ಟ್ರಸ್ಟ್ಗೆ, ಇಂತಹ ಒಂದು ಕೆಲಸಕ್ಕೆ ನಾನು ಸಹಾಯ ಮಾಡಿದೆ ಅನ್ನೋ ಭಾವ ಮನಸ್ಸಲ್ಲಿ ಒಂದು ಚೂರೇ ಚೂರು ಬಂದ್ರೆ ಮುಗೀತು, ಅದು ಆ ಪರಮಾತ್ಮನಿಗೆ ಸಮರ್ಪಣೆ ಆಗಲ್ಲ ಅಂತ ತಿಳಿದವ್ರು ಹೇಳ್ತಾರೆ. ಅಂದ್ರೆ ನಾ ಅನ್ನೋದು ಇರಬಾರ್ದು ನಮ್ಮಲ್ಲಿ. ನಾವು ಮಾಡೋದು ಮಾಡ್ತಿರ್ಬೇಕು, ಸುಮ್ಮನೆ ಮಾಡ್ತಿರ್ಬೇಕು ಯಾವಾಗ್ಲೂ. ಇವತ್ತು ನಾವು ಬಲಗೈಲಿ ಕೊಟ್ಟಂತದ್ದು ಎಡಗೈಲಿ ಗೊತ್ತಾಗ್ಬಾರ್ದು ಅಂತ ಹೇಳ್ತಾರೆ ತಿಳಿದವರು. ಸೊ ಆ ರೀತಿ ನಮ್ಮ ಮನೋಭಾವನೆ ಇದ್ದಾಗ ಅದು ಆ ಪರಮಾತ್ಮನಿಗೆ ಅರ್ಪಣೆ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಮೂಳಿಗೆ ಮಾರಿನವ್ರು ಹೇಳ್ತಾರೆ, ಆನೆ ಕುದುರೆ ಬಂಡಿ ಭಂಡಾರವಿರ್ದಡೇನು. ಮುಂದೆ ಹೇಳ್ತಾರೆ ನೋಡ್ರಿ, ತಾನುಂಬುದು ಪಡಿಯಕ್ಕಿ. ನಿನ್ನ ಹತ್ರ ಎಷ್ಟೇ ಐಶ್ವರ್ಯ ಸಂಪತ್ತು, ಎಷ್ಟೇ ಧಾನ್ಯಗಳಿರ್ಬೋದು, ನೀವೊಬ್ಬ ರೈತ ಇದೀಯ ಅಂತ ತಿಳ್ಕೊಡ್ರಿ. ನಾವೊಬ್ರ ರೈತ ಇದ್ದೀವಿ, ನಮ್ಮ ಮನೇಲಿ ರಾಶಿ ರಾಶಿ ನಿಟ್ಟು ಹೊರಟಿದ್ದೀವಿ. ಜೋಳದ ರಾಶಿ ಇರಬಹುದು, ಕಾಳುಗಳ ರಾಶಿ ಇರಬಹುದು. ಎಷ್ಟೇ ಇದ್ರೂ ಕೂಡ ನಾವೆಲ್ಲ ಅದಿಷ್ಟು ಒಬ್ರೇ ತಿನ್ಲಕ್ಕಾಗತ್ತಾ? ಒಂದೇ ದಿನ ತಿನ್ಲಕ್ಕಾಗತ್ತಾ? ಇಲ್ಲ. ನಾವು ತಿನ್ನೋದು ಒಂದು ತುತ್ತು, ಒಂದು ಹಿಡಿ ಅಕ್ಕಿ ಅಂತ ಹೇಳ್ತಾರೆ. ತಾನುಂಬುದು ಪಡಿ ಅಕ್ಕಿ, ಒಂದಾವಿನ ಹಾಲು. ತುಂಬಾ ಕೃಷಿ ಮಾಡ್ತಿರ್ತೀವಿ, ನಮ್ಮ ಮನೆಯಲ್ಲಿ ಹೈನು ಇದೆ, ಸಾಕಷ್ಟು ಹಸುಗಳು ಹಾಲನ್ನು ಕೊಡ್ತಾ ಇರುತ್ತೆ. ಎಲ್ಲ ಹಾಲವನ್ನು ನಾನು ಒಬ್ಬನೇ ಕುಡಿಯಕ್ಕಾಗುತ್ತಾ ಹಾಲನ್ನ? ಅಲ್ವಾ? ಒಂದು ಆಕಳ ಹಾಲು ಕೂಡ ನಮಗೆ ಜಾಸ್ತಿನೇ. ತಾನುಂಬುದು ಪಡಿಯಕ್ಕಿ, ಒಂದಾವಿನ ಹಾಲು, ಮಲಗುವುದು ಅರ್ಧ ಮಂಚ. ನೋಡ್ರಿ ಎಷ್ಟು ಸರಳವಾದ ವಿಷಯವನ್ನ ಅವರೆಲ್ಲ ಹೇಳ್ತಾರೆ. ತುಂಬಾ ಸರಳವಾದ ವಿಷಯ. ಈ ಎಲ್ಲವನ್ನ ನಾವು ಚಿಂತನೆ ಮಾಡ್ತೀವ? ಇಲ್ಲ ಇಲ್ಲ, ನಾನ್ ಗಳಿಕೆ ಮಾಡಿದೆ, ನಾನ್ ಸಂಪಾದನೆ ಮಾಡಿದೆ, ನಂದು ಇದು, ನನ್ನ ಮಕ್ಕಳದು, ನನ್ನ ಗಂಡಂದು, ನನ್ನ ಹೆಂಡತಿದು, ಅಲ್ವಾ? ಬರೀ ನಾವು ನಮ್ಮ ಪ್ರಪಂಚದಲ್ಲೇ ಮುಳುಗಿರ್ತೀವ್ರಿ. ಸತ್ಯನೇ ಅರ್ಥ ಮಾಡ್ಕೊಳ್ಳೋದಿಲ್ಲ ನಾವು, ಜೀವನದ ಪರಮ ಸತ್ಯವನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಮುಂದೆ ಹೇಳ್ತಾರೆ, ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ, ಇದ್ರಲ್ಲಿ ಏನು ಇಲ್ಲ. ಮುಂದೆ ಹೇಳ್ತಾರೆ ನೋಡ್ರಿ, ನಾವೇನು ಅಂದ್ಕೊಂಡಿರ್ತೀವಲ್ಲ, ನನ್ನ ಹೆಂಡತಿ, ನನ್ನ ಮಗ, ಅಲ್ವಾ, ಇವ್ರು ಯಾರು ನಮ್ಮ ಜೊತೆ ಬರಲ್ಲ. ಜೀವನದ ಒಂದು ಅಂತ್ಯದಲ್ಲಿ ನನಗೆ ಆರೋಗ್ಯ ಕೆಟ್ಟಾಗ, ನನಗೆ ಸಾವು ಬಂದಾಗ, ನನ್ನ ಜೀವನ ಇನ್ನು ಮುಗಿದೇ ಬಿಡ್ತಪ್ಪ ಅಂದಾಗ, ನನ್ನ ಗಂಡ ನನ್ನ ಜೊತೆ ಬರಲ್ಲ, ನನ್ನ ಹೆಂಡತಿ ನನ್ನ ಜೊತೆ ಬರಲ್ಲ, ನಮ್ಮ ಮಕ್ಕಳು ನಮ್ಮ ಜೊತೆ ಬರಲ್ಲ. ಇರ್ಬೇಕು, ನಾವು ಎಲ್ಲವೂ ಇದ್ದು ಇಲ್ದಂತೆ ಇರ್ಬೇಕು. ಅಪ್ಪ ಬಸವಣ್ಣವ್ರು ಹೇಳ್ತಾರ ಒಂದ್ ಕಡೆ, ಮಾಡುವಂತಿರಬೇಕು ಮಾಡದಂತಿರಬೇಕು, ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು. ಅಲ್ವಾ? ನಾವು ಎಲ್ಲವನ್ನೂ ಮಾಡ್ಬೇಕು, ಎಲ್ಲವನ್ನೂ ಗಳಿಕೆ ಮಾಡ್ಬೇಕು, ಆದ್ರೂ ಕೂಡ ನಾವು ಅದಕ್ಕೆ ಅಂಟ್ಕೋಬಾರ್ದು ಅಂತ ಬಸವಾದಿ ಶರಣರು ನಮಗೆ ಹೇಳ್ತಾರೆ. ಆದ್ರೆ ಅದನ್ನ ಅಂಟ್ಕೊಳ್ಳದಿರೋ ಹಾಗೆ ಬದುಕೋದನ್ನ ಕಲ್ತ್ಕೋಬೇಕು ಅಂದ್ರೆ ತುಂಬಾ ಸುಲಭ ಅಲ್ರಿ. ಅದು ತುಂಬಾ ಕಷ್ಟ ಇದೆ. ಯಾಕಂದ್ರೆ ಎಲ್ಲವೂ ಇದ್ದು ಅದಕ್ಕೆ ಅಂಟ್ಕೊಳ್ಳದೆ
ಇರಬೇಕು, ಅದನ್ನ ಕಲ್ತ್ಕೋಬೇಕಾದ್ರೆ ತುಂಬಾ ಕಷ್ಟ ಇದೆ, ತುಂಬಾ ಕಷ್ಟ ಇದೆ. ಅದಕ್ಕೆಲ್ಲ ಇಂತಹ ಸತ್ಸಂಗಗಳು ಅಲ್ವಾ, ಶರಣರ ಜೊತೆ ನಮ್ಮ ಒಡನಾಟ. ಅಂದ್ರೆ ಶರಣರಂದ್ರೆ ನಾವು 12 ಶತಮಾನಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಇವಾಗ ನಾವೇನಿದೀವಿ, ಅಕ್ಕಪಕ್ಕದ ಜನ ಇರಬಹುದು, ನಮ್ಮ ಮನೆಯ ಸಿಬ್ಬಂದಿಗಳಿರಬಹುದು, ಮೆಂಬರ್ಸ್ ಇರಬಹುದು, ಎಲ್ಲರನ್ನು ಕೂಡ ನಾವು ಜಂಗಮ ರೂಪದಲ್ಲಿ ಕಾಣ್ಬೇಕು. ಎಲ್ಲರನ್ನು ಕೂಡ ಪ್ರೀತಿ ವಿಶ್ವಾಸದಿಂದ ಕಂಡಾಗ ನಮಗ್ ಅಂಟು ಅನ್ನೋದು ಇರೋದಿಲ್ಲ, ಅಂದ್ರೆ ಅಂಟ್ಕೊಳ್ಳಂಗಿಲ್ಲ. ಅಂಟು ಅನ್ನೋದು ಇದೆಯಲ್ಲ, ತುಂಬಾ ಡೇಂಜರ್, ಇದು ತುಂಬಾ ಡೇಂಜರ್. ಯಾಕಂದ್ರೆ ನಾವು ಯಾವುದಕ್ಕೆ ಅಂಟ್ಕೊಂಡ್ರು ಕೂಡ, ಇವತ್ತು ಸಂಪತ್ತಿಗೆ ಅಂಟ್ಕೊಂಡ್ರು ಅಷ್ಟೇ, ನಮ್ಮ ನೆರೆಹೊರೆಯವ್ರ ಜೊತೆ ಅಂಟ್ಕೊಂಡ್ರು ಅಷ್ಟೇ, ನಮ್ಮ ಮಕ್ಕಳ ಜೊತೆ ಅಂಟ್ಕೊಂಡ್ರು ಅಷ್ಟೇ, ನಮ್ಮ ಆತ್ಮೀಯರ ಜೊತೆ ಅಂಟ್ಕೊಂಡ್ರು ಅಷ್ಟೇ, ಒಂದು ಸಂದರ್ಭದಲ್ಲಿ ಎಲ್ಲವೂ ಕೂಡ ನಮಗೆ ದುಃಖವನ್ನೇ ತರುತ್ತೆ. ಆದ್ರೆ ಬಸವಣ್ಣವರು ಮಾಡಿದ್ರಲ್ಲ, ಬಸವಾದಿ ಶಿವಶರಣರು ಮಾಡಿದ್ರಲ್ಲ ಮಹಾಮನೆ ಅಂತ ಕಲ್ಪನೆ. ಆ ಮಹಾಮನೆಯಲ್ಲಿ ಈ ತರ ಅಂಟು ಮೋಹ ಇರ್ಲಿಲ್ಲ. ತುಂಬಾ ಅಂದ್ರೆ ಭಕ್ತಿ ಸಂಬಂಧವನ್ನ ಅವರು ಬೆಳೆಸಿದ್ರು. ಅಲ್ಲಿ ಒಂದು ಮನೆಯ ಸದಸ್ಯರಿರ್ಲಿಲ್ಲ, ಬೇರೆ ಬೇರೆ ದೇಶಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ಬಂದಂತಹ ಸದಸ್ಯರು, ಬೇರೆ ಬೇರೆ ಜಾತಿಗಳಿಂದ ಬಂದ ಸದಸ್ಯರು ತಮ್ಮ ಜಾತಿ ಕುಲವನ್ನ ಅಲ್ಲಿ ಹೇಳ್ತಾ ಇದ್ರಂತೆ. ವಿಶ್ವಗುರು ಬಸವಣ್ಣನವರ ಮಹಾಮನೆಯಲ್ಲಿ ಇದ್ದಂತಹ ಜನರಿಗೆ ಯಾರಾದ್ರು ಹೊಸಬರು ಬಂದಾಗ, ನೀವೆಲ್ಲಿಂದ ಬಂದ್ರಿ, ಯಾವ ಜಾತಿಯವರು ಅಂತ ಕೇಳಿದಾಗ ಯಾರು ತಮ್ಮ ಜಾತಿಯನ್ನ ಹೇಳ್ಕೊಳ್ತಾ ಇರ್ಲಿಲ್ಲಂತೆ. ಅವಮಾನ ಅಂತ ಅಲ್ಲ, ಯಾಕಂದ್ರೆ ಎಲ್ಲರೂ ನಾವು ಒಂದೇ, ನಾವೆಲ್ಲರೂ ಅಪ್ಪ ಗುರು ಬಸವಣ್ಣನವರ ಮಹಾಮನೆಯ ಮಕ್ಕಳು ಅನ್ನೋ ಒಂದು ಮನೋಭಾವ ಅಲ್ಲಿ ಎಲ್ಲರಲ್ಲೂ ಇತ್ತು. ಹಾಗಾಗಿ ಅವರು ಚೆನ್ನಾಗಿ ಅಷ್ಟು ಸಂತೋಷವಾಗಿ ಬದುಕಿದ್ರು. ಅಂತಹ ಒಂದು ಬದುಕನ್ನ ನಾವು ಇವತ್ತು ಕಟ್ಕೋಬೇಕಾಗಿದೆ. ನಾವು ಎಲ್ಲ ಒಂದು ಮಹಾಮನೆಯಲ್ಲೇ ಇರ್ಬೇಕು ಅಂತಲ್ಲ, ನಮ್ಮ ಮನೆಗಳನ್ನೇ ಮಹಾಮನೆಗಳನ್ನಾಗಿ ಮಾಡ್ಕೋಬೇಕು. ಏನ್ ಮಾಡ್ಕೋಬೇಕು? ನಮ್ಮ ಮನೆಗಳನ್ನೇ ಮಹಾಮನೆಯನ್ನಾಗಿ ಮಾಡ್ಕೋಬೇಕು. ಅವಾಗ ಅಲ್ಲಿ ಭಕ್ತಿ ಇರುತ್ತೆ, ಸಂತೋಷ ಇರುತ್ತೆ, ಪರಸ್ಪರರಲ್ಲಿ ಆನಂದ ಅಲ್ವಾ, ಒಡನಾಟ ತುಂಬಾ ಚೆನ್ನಾಗಿರುತ್ತೆ. ಸೊ ಅಂತಹ ಒಂದು ಮನೋಭಾವವನ್ನ ನಾವೆಲ್ಲರೂ ಇವತ್ತು ಬೆಳೆಸ್ಕೊಳ್ಬೇಕಾದ ಅಗತ್ಯ ಇದೆ. ಇಲ್ಲ ಅಂದ್ರೆ ಇವತ್ತೆಲ್ಲ ಸ್ವಾರ್ಥಿಗಳಾಗೋದ್ರಿಂದ ನಮ್ಮ ಮನಸ್ಸು ಕೆಡುತ್ತೆ, ಮನಸ್ಸು ಕೆಡೋದ್ರಿಂದ ನಮ್ಮ ಆರೋಗ್ಯ ಕೆಡುತ್ತೆ, ಆರೋಗ್ಯ ಕೆಡೋದ್ರಿಂದ ನಾವು ನಮ್ಮ ಆಯುಷ್ಯವನ್ನ ಕಡಿಮೆ ಮಾಡ್ಕೊಳ್ತೀವಿ. ಒಂದು ಹಂತದಲ್ಲಿ ಪಶ್ಚಾತ್ತಾಪ ಪಡ್ತೀವಿ. ಅಯ್ಯೋ, ನಾನು ಏನೋ ಮಾಡ್ಬೇಕಾಗಿತ್ತು, ಇವಾಗೆಲ್ಲ ಕಾಲ ಮಿಂಚು ಹೋಯ್ತಲ್ಲ, ಆ ಸಾಧನೆ ಮಾಡ್ಬೇಕಾಗಿತ್ತು, ಅದನ್ನು ಓದ್ಬೇಕಾಗಿತ್ತು, ಇದನ್ನ ಗಳಿಸ್ಬೇಕಾಗಿತ್ತು ಅಂತ ಶಕ್ತಿ ಇದ್ದಾಗ ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ದಿರಾ ನಾನು ಹಂಗೆ ಕಾಲ ಕಳೆದ್ಬಿಟ್ನಲ್ಲ ಅಂತ ಒಂದು ಸಂದರ್ಭದಲ್ಲಿ ಪಶ್ಚಾತ್ತಾಪ ಪಡ್ತಾ ಇರ್ತೀವಿ. ಇಲ್ಲಿ ಮೂಳಿಗೆ ಮಾರಯ್ಯನವ್ರು ಹೇಳ್ತಾರೆ, ಕೈ ಹಿಡಿದ ಪತಿ ಪರರ ಸಂಗ ಒಡವೆ ತಾನೇನಪ್ಪುದೋ, ಸಾವಿಂಗೆ ಸಂಗಡವಾರೂ ಇಲ್ಲ ಕಾಣ ನಿಕ್ಕಳಂಕ ಮಲ್ಲಿಕಾರ್ಜುನ. ಈ ವಚನದ ತಿರುಳು ಇಷ್ಟೇನೆ. ನಮ್ಮ ಹತ್ರ ಎಷ್ಟೇ ಸಂಪತ್ತಿರ್ಲಿ, ಏನೇ ಇರ್ಲಿ, ಅದರಲ್ಲಿ ಯಾವುದು ಶಾಶ್ವತ ಅಲ್ಲ ಅನ್ನೋದು ಗೊತ್ತಿದ್ರೂ ಕೂಡ ನಾವು ಅದರಿಂದ ಹೋಗ್ತೀವಲ್ಲ, ಅದನ್ನ ನಾವು ಮಾಡಬಾರ್ದು. ಯಾಕಂದ್ರೆ ಯಾವುದನ್ನು ನಾವು ತೆಗೆದುಕೊಂಡು ಬಂದಿಲ್ಲ, ತೆಗೆದುಕೊಂಡು ಹೋಗಲ್ಲ. ಸೊ ಇದ್ದಾಗ ನಾವು ಏನ್ ಗಳಿಕೆ ಮಾಡೋದನ್ನ ಯಾವ ರೀತಿ ಬಳಕೆ ಮಾಡ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಹಾಗಾಗಿ ಇದೆಲ್ಲ ವಿಷಯಗಳನ್ನ ನಾವು ನಮ್ಮ ತಲೆಯಲ್ಲಿ ಇಟ್ಕೊಂಡು ಅವು ಯಾವುಗಳಿಗೂ ಅಂಟ್ಕೊಳ್ದಿರ ಎಲ್ಲ ಮಾಡ್ಬೇಕು ಕೆಲಸ. ಯಾಕಂದ್ರೆ ಮನೆ ಇವತ್ತು ನಾವು ಸಂಸಾರ ನಡೆಸ್ಬೇಕು ಅಂದ್ರೆ ನಾವು ಏನಾದ್ರೂ ಒಂದು ವಿದ್ಯೆ ಪಡಿಲೇಬೇಕು. ವಿದ್ಯೆ ಇದ್ರೆ ನಾವು ಏನಾದ್ರೂ ಒಂದು ಕಾಯಕ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆ ಕಾಯಕ ಮಾಡಿದಾಗ ನಮ್ಮ ಆರೋಗ್ಯ ಚೆನ್ನಾಗಾಗುತ್ತೆ. ಏನು ಮಾಡಿದ್ರೆ ನಾವು ಸುಮ್ಮನೆ ತಿಂದು ಕೂತ್ಕೊಂಡ್ರೆ ಶರೀರ ಚೆನ್ನಾಗಿ ಬೆಳೆಯುತ್ತೆ. ಶರೀರ ಬೆಳೆದ್ರೆ ಮನಸ್ಸು ಕೆಡುತ್ತೆ, ಮನಸ್ಸು ಕೆಟ್ಟರೆ ಆರೋಗ್ಯ ಕೆಡುತ್ತೆ, ಮುಂದೆ ನಾವು ಮೂಲೆ ಗುಂಪಾಗ್ತೇವೆ. ಸೊ ಈ ಎಲ್ಲ ವಿಷಯಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಅದನ್ನ ಚಿಂತನೆ ಮಾಡ್ತಾ ಅದಕ್ಕೆ ಬೇಕಾದಂತಹ ಪೂರಕ ಸ್ವಪ್ರಯತ್ನ ಮಾಡ್ತಾ ಹೋಗೋಣ. ಆರೋಗ್ಯವನ್ನ ಚೆನ್ನಾಗಿಟ್ಕೊಂಡು ಸಮಾಜಕ್ಕೆ ಏನಾದ್ರೂ ಒಂದು ಚಿಕ್ಕ ಅಳಿಲು ಸೇವೆ ಕೊಡಕ್ ಆಗದೆ ಇದ್ರೂ ಪರವಾಗಿಲ್ಲ, ನಮ್ಮ ಕುಟುಂಬದ ಸದಸ್ಯರಿಗೆ, ನಮ್ಮ ನೆರೆಹೊರೆಯವರಿಗೆ, ನಮ್ಮ ಆತ್ಮೀಯರಿಗೆ
ಸಂತೋಷ ಆನಂದವನ್ನ ಹಂಚ್ತಾ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಳ್ಳೋ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಹೋಗೋಣ ಅಂತ ತಿಳ್ಕೊಂಡು ಹೇಳ್ತಾ ಇದಿಷ್ಟು ಇವತ್ತಿನ ಚಿಂತನ. ಎಲ್ಲರಿಗೂ ಶರಣು ಶರಣ.